ಕನ್ನಡ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟ ಬಂದ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಇನ್ನೇನು ಫಲಿತಾಂಶ ಜೂನ್ 4ರಂದು ಇಡೀ ದೇಶದ ಚುನಾವಣೆಯ ಫಲಿತಾಂಶ ಬರ್ತದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ್ದು ಬಹಳ ಕುತೂಹಲ ಕೇಳಿಸಿದೆ ಅಂತ ನಿಮ್ಮ ಅಭಿಪ್ರಾಯ ಏನು ಸರ್? ಈ ಚುನಾವಣೆ ಸಂಬಂಧಪಟ್ಟಂಗೆ ಫಲಿತಾಂಶದ ಬಗ್ಗೆ ನಿಮ್ಮ ಅಭಿಪ್ರಾಯ, ವೈಯಕ್ತಿಕವಾಗಿ ನಿಮ್ಮ ಅನಿಸಿಕೆ ಸರ್? ಸರ್ ನಮಸ್ತೆ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯ, ಮಾಜಿ ಜಿಲ್ಲಾ ಪಂಚಾಯತ್ ಮುಳ್ಳೂರು ಗ್ರಾಮವಾಗಿರುತ್ತೆ. ನನ್ನ ವಾಸ ಕೊಳ್ಳೇಗಾಲ. ನಾನು ಸಮಾಜ ಸೇವೆಯಲ್ಲಿ ಸುಮಾರು ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ 23 ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡು ಬಂದೆ. ತದನಂತರದ ದಿನಗಳಲ್ಲಿ ನಾನು ಹಿಂದೆ ಧ್ರುವಾನಂದ ಸಾಹೇಬ್ರ ಮೂಲಕ ಕಾಂಗ್ರೆಸ್ಸಲ್ಲೂ ಸಹ 2 ವರ್ಷ ಕೆಲಸ ಮಾಡಿದ್ದೆ. ನಂತರ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದಾಗ ಆ ಸಂವಿಧಾನ ಬದಲಾವಣೆಯ ವಿಷಯಗಳು ವ್ಯಾಪಕವಾಗಿ ಇಡೀ ರಾಷ್ಟ್ರಾದ್ಯಂತ ಕೇಳಿಬರ್ತಾ ಇರುವಾಗ ನಾವು ಬಾಬಾ ಸಾಹೇಬ್ರ ಚಿಂತನೆಗಳಿಂದ ಒಂದು ರಾಜಕಾರಣವನ್ನು ಮಾಡ್ತಾ ಒಂದು ಚಳುವಳಿಯ ಮೂಲಕ ನಾವು ಒಂದು ನಾಯಕತ್ವನ ತಗೊಂಡು ಆ ಮೂಲಕ ನಮ್ಮದೇ ಆದಂಥ ವರ್ಚಸ್ಸನ್ನು ಇಟ್ಕೊಳ್ಳೋದ್ರ ಮೂಲಕ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಾಗೂ ರಾಹುಲ್ ಗಾಂಧಿಯವರು ತಗೊಂಡಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಕ್ಷಣೆ ನಮ್ಮ ಪಕ್ಷದಲ್ಲಿದೆ ಅಂತ ಹೇಳಲಾಗಿ ನಾನು ಈ ಒಂದು ಬಾಬಾ ಸಾಹೇಬ್ರ ಚಿಂತನೆಗಳನ್ನು, ಜಾತ್ಯತೀತ ಚಿಂತನೆಗಳನ್ನು ಅದಕ್ಕೆ ಮುಂದಿರ್ತಕ್ಕಂಥದ್ದು ಕಾಂಗ್ರೆಸ್. ಈಗ ಸದ್ಯದಲ್ಲಿ ಒಂದಷ್ಟು ಸಾಮಾಜಿಕವಾಗಿ ಎಲ್ಲ ಸಮುದಾಯಗಳಿಗೂ ಸಾಮಾಜಿಕ ನ್ಯಾಯನ ಕೊಡೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡ್ತಾ ಇರೋದನ್ನು ನಾನು ಹತ್ತಿರದಿಂದ ಬಲ್ಲವನಾಗಿದ್ದ ಕಾರಣ ಈ ಚುನಾವಣೆಯಲ್ಲಿ ಸಂವಿಧಾನದ ಪರವಾಗಿ ಒಂದು ತೀರ್ಮಾನ ತಗೋಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅನ್ನೋ ಕಾರಣಕ್ಕೆ ನಾನು ಕಾಂಗ್ರೆಸ್ ಸೇರ್ಪಡೆಗೊಂಡು ನಮ್ಮ ಪಕ್ಷದ ಈ ಕ್ಷೇತ್ರದ ದಕ್ಷ ನಾಯಕರಾಗಿ, ಶಾಸಕರಾಗಿ ಕೆಲವೇ ವರ್ಷಗಳಲ್ಲಿ 130 ಕೋಟಿಗೆ ಹೆಚ್ಚಿನ ಅನುದಾನ ತರೋದ್ರ ಮೂಲಕ ಅಭಿವೃದ್ಧಿಗೆ ಬಹಳಷ್ಟು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದ್ರು. ಇವರ ಒಂದು ಪ್ರಾಮಾಣಿಕ ದಕ್ಷ ನಾಯಕತ್ವದ ಹಿಂದೆ ನಾನು ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ತೀರ್ಮಾನಿಸಲಾಗಿ ಸನ್ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸೆಕ್ಯುಲರಿಸಮ್ ಇರುವಂಥ ಈ ಪಕ್ಷದಲ್ಲಿ ನಾನು ಕೆಲಸ ಮಾಡಬೇಕು ಅಂತ ತೀರ್ಮಾನಿಸಲಾಗಿ ಸಂಬಂಧಪಟ್ಟಂಥ ಮುಖಂಡರುಗಳು, ಸನ್ಮಾನ್ಯ ಮಂತ್ರಿಗಳು, ಈ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಶಾಸಕರುಗಳಾದಂಥ ಜಯಣ್ಣ ಸರ್ ಅವರು ಮತ್ತು ನಂಜುಂಡಸ್ವಾಮಿಯವರ ನಾಯಕತ್ವದಲ್ಲಿ ನಾವು ಕೆಲಸ ಮಾಡ್ಬೋದು, ಒಂದು ಜಾತ್ಯತೀತವಾದಂಥ ಒಂದು ನಿಲುವಿದೆ ಇಲ್ಲಿ ಅಂತೇಳಿ ಈ ಪಕ್ಷಕ್ಕೆ ಬಂದು ಕೆಲಸ ಮಾಡಿದಾಗ ನಮ್ಮ ನಾಯಕರುಗಳು ಕೊಟ್ಟಂಥ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಾನು ಶಿರಸವಹಿಸಿ ಕೆಲಸ ಮಾಡಿದ್ದು ನಮ್ಮ ಕ್ಷೇತ್ರದ ಶಾಸಕರಿಗೆ ತಿಳಿದಂಥ ವಿಚಾರ ಆಗಿರುತ್ತೆ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ನಮ್ಮ ಮಾಜಿ ಶಾಸಕರುಗಳು, ಹಾಲಿ ಶಾಸಕರುಗಳ ನೇತೃತ್ವದಲ್ಲಿ ನಡೆದಂಥ ಕಾರ್ಯವೈಖರಿಗಳ ರೀತಿಯೇ 8 ವಿಧಾನಸಭಾ ಕ್ಷೇತ್ರದಲ್ಲೂ ನಡೆದಿರೋದೇ ಆದರೆ ಅತಿ ಹೆಚ್ಚು ಮತಗಳನ್ನು ಗಳಿಸಿ ನಮ್ಮ ಈ ಭಾಗದ ಅಭ್ಯರ್ಥಿಗಳಾದಂಥ ಮಾನ್ಯ ಸುನೀಲ್ ಬೋಸ್ ಸರ್ ಅವರು ನನ್ನ ವೈಯಕ್ತಿಕವಾಗಿ ಕೊಳ್ಳೇಗಾಲದಲ್ಲಿ ನಡೆದದನ್ನು ನಾನು ದೃಷ್ಟಿಯಲ್ಲಿ ಇಟ್ಕೊಂಡು ಇದೇ ರೀತಿ ಎಲ್ಲ ಕಡೆಯೂ ನಡೆದಿರೋದೇ ಆಗಿದ್ದರೆ ಸುಮಾರು 2,10,000 ಅಷ್ಟು ಮತಗಳನ್ನು ತಗೊಂಡು ಈ ಗೆಲುವನ್ನು ತಗೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಸರ್, ಈ ಚುನಾವಣೆಯಲ್ಲಿ ನಿಮ್ಮ ಗ್ಯಾರಂಟಿ ವರ್ಕೌಟ್ ಆಗಿದೆಯಾ ಸರ್? ನಮ್ಮ ರಾಜ್ಯ ನಾಯಕರುಗಳಿಗೆ ಕೊಟ್ಟಂಥ ಗ್ಯಾರಂಟಿಗಳೂ ಸಹ ವರ್ಕ್ ಆಗಿದೆ. ಜನಮಾನಸಗಳ ಬಾಯಲ್ಲಿ ಬರ್ತಾ ಇದ್ದಿದ್ದು ಈ ಗ್ಯಾರಂಟಿಗಳನ್ನು ಮತ್ತು ಈ ಅನುಕೂಲಗಳನ್ನು, ಭರವಸೆಗಳೇನಿದೆ ಕಾಂಗ್ರೆಸ್ ಕೊಟ್ಟಿದ್ದಂಥ 5 ಭರವಸೆಗಳನ್ನು ನಮಗೆ ಕೊಟ್ಟಿರೋದ್ರಿಂದ ಅವರಿಗೆ ಮತ ಚಲಾಯಿಸ್ತೀವಿ ಅನ್ನೋದನ್ನು ನಾನು ಇಡೀ ಕ್ಷೇತ್ರ ಪರ್ಯಟನೆ ಮಾಡುವಾಗ ತಗೊಂಡಂಥ ಮಾಹಿತಿ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ತುಂಬ ಪ್ರಾಮಾಣಿಕವಾಗಿ ಮತ್ತು ಹೆಚ್ಚು ಜವಾಬ್ದಾರಿಯನ್ನು ವಹಿಸಿಕೊಂಡು ಹಾಲಿ ಮಾಜಿ ಶಾಸಕರುಗಳ ಜೊತೆ ಜಯಣ್ಣವ್ರ ನಂಜುಂಡಸ್ವಾಮಿಯವ್ರ ಜೊತೆ ಮಾನ್ಯ ಶಾಸಕರಾದಂಥ AR ಕೃಷ್ಣಮೂರ್ತಿ ಸಾಹೇಬರು ಹಗಲು ರಾತ್ರಿಯಿಂದ ಕೆಲಸ ಮಾಡಿದ್ರಲ್ಲ, ಅದರ ಪರಿಣಾಮ ಅವರಷ್ಟೇ ಮತ ತಗೊಳ್ಬೇಕು ಅನ್ನೋ ನಮ್ಮ ಭಾವನೆ ಇದೆ. ಅವರು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಉನ್ನತ ಮಟ್ಟದ ಮತಗಳು ತಗೊಂಡಿದ್ದು, ಹೆಚ್ಚು ಮತಗಳನ್ನು, ಅಷ್ಟೇ ಮತಗಳನ್ನು ಇಲ್ಲಿ ತಗೊಳ್ಬೋದು ಅನ್ನೋ ಒಂದು ಆಲೋಚನೆ ನಮಗಿದೆ. ಯಾಕೆಂದರೆ ಕೆಲಸ ಹಂಗಾಗಿದೆ. ಅದು ಪೂರ್ವಕವಾಗಿ AR ಕೃಷ್ಣಮೂರ್ತಿ ಸಾಹೇಬರು ಎಲ್ಲರನ್ನೂ ವಿಶ್ವಾಸ ತಗೊಂಡು ಕೆಲಸ ಮಾಡಿದಂಥದ್ದು ಈ ಚುನಾವಣೆಯಲ್ಲಿ ನಮಗೆ ಕೊಳ್ಳೇಗಾಲ ಕ್ಷೇತ್ರದಲ್ಲಿ
ಬೇರೆ ಕ್ಷೇತ್ರಗಳಿಗಿಂತ ಹೆಚ್ಚು ಮತಗಳನ್ನು ಗಳಿಸ್ತೀವಿ ಅನ್ನೋ ನಂಬಿಕೆ ನಮಗಿದೆ ಸರ್. ಥ್ಯಾಂಕ್ ಯು ಸರ್. ಅದಕ್ಕೆ ಪೂರಕವಾಗಿ ಕೃಷ್ಣಮೂರ್ತಿ ಸಾಹೇಬ್ರ ಕೆಲಸನೂ ಇಲ್ಲಿ ನಾನು ಶ್ಲಾಘನೆ ಮಾಡಬೇಕಾಗಿದೆ. ನಮಸ್ತೆ ಸರ್. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನನ್ನ ಜೊತೆ ಮಾತಾಡಿ.